ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆ ಟಾರ್ಗೆಟೆಡ್ RSS ಅನ್ನೋದು ಪ್ರೂವ್ ಆಗೋಯ್ತು. ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ ಅಂತಿದ್ದಾರೆ. ಬಿಕಾಸ್ ರಿಜಿಸ್ಟ್ರೇಷನ್ ಆಗದೆ ಇರುವಂತಹ ಸಂಘ ಸಂಸ್ಥೆ ಅಂತ. ಸೊ ಫಸ್ಟ್ ರಿಯಾಕ್ಷನ್ ತಮ್ಮದು ಮೇಡಮ್, ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಾದ್ಮೇಲೆ ಎಲ್ಲನೂ ಒಗ್ಗಟ್ಟ ತಗೊಂಡೋಗ್ಬೇಕನ್ನೋ ಒಂದು ಪ್ರತೀತಿನ ಇವತ್ತು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು BJP ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, JDS ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು, ಎಲ್ಲನೂ ಒಗ್ಗಟ್ಟ ತಗೊಂಡೋಗ್ಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು DK ಶಿವಕುಮಾರ್ ಆಪಾಲನೆ ಮಾಡ್ತಾಯಿದ್ರೆ, ಎಲ್ಲೋ ಒಂದು ಕಡೆ ಗೃಹ ಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಗೃಹ ಮಂತ್ರಿನೇ ಬೇಕು ಅಂತ ಇಲಾಖೆಗೆ ಬಂದಿರೋ ಉದ್ದೇಶ ನೋಡ್ತಾಯಿದ್ರೆ, ಇಲ್ಲಿ ಸಾಮರಸ್ಯವಾಗಿರಬೇಕು, ಶಾಂತಿಯ ತೋಟ ಅಂತ ಹೇಳೋದು ಇವರೇ, ಇವತ್ತು ಸಾಮರಸ್ಯಕ್ಕೆ ಬದುಕಬೇಕು ಅಂತ ಹೇಳೋದು ಇವರೇ, ಮತ್ತು ಇವತ್ತು ಒಂದು ಸಂಘ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇರೋದು ಇವರೇ. ಸಂಘ ಸಂಸ್ಥೆ ಅಂದರೆ ಬರೀ RSS ಅಂತಲ್ಲ, ಕನ್ನಡ ಚಳುವಳಿ ಹೋರಾಟ ಇದೆ, ಏನು ದಲಿತ ಸಂಘಟನೆಗಳಿದ್ದಾವೆ, ಎಲ್ಲ ರೀತಿ ಸಂಘಟನೆಗಳಿದ್ದಾವೆ. ಈ ನೆಲದ ಕಾನೂನು ಎಲ್ಲ ಸಂಘಟನೆಗಳಿಗೂ ಒಂದೇ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಅದನ್ನು ಯಾರೂ ಬಿಡೋದಿಲ್ಲ, ಹೊರತುಪಡಿಸೋದಿಲ್ಲ. ಆದರೆ ಇಲ್ಲಿ ಗೃಹ ಮಂತ್ರಿಗಳಿಗೆ ಮುಖ್ಯವಾಗಿ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಏನು, ಗೃಹ ಮಂತ್ರಿ ಇಲಾಖೆಯಲ್ಲಿ ಆಗ್ತಾ ಇರೋಂಥ ಧೋರಣೆಗಳೇನು, ಗೃಹ ಮಂತ್ರಿ ಎಷ್ಟು ವೀಕ್ ಆಗಿದೆ, ಎಷ್ಟು ವಿಫಲ ಆಗಿದೆ, ಆ ಪೊಲೀಸರಿಗೆ ಸರಿಯಾಗಿ ವಾಕಿ ಟಾಕಿ ಕೊಟ್ಟಾರ, ಶೂಸ್ಗಳು ಕೊಟ್ಟಾರ, ಸಾಕ್ಸ್ ಕೊಟ್ಟಾರ, ಮತ್ತು ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇದ್ದಾರಾ, ಮತ್ತು ಅವ್ರಿಗೆ ವ್ಯವಸ್ಥಿತವಾಗಿ ಲೀವ್ಗಳು ರಜೆಗಳು ಕೊಡ್ತಾ ಇದ್ದಾರಾ, ಅವ್ರ ಸಂರಕ್ಷಣೆಯಲ್ಲಿದ್ದಾರಾ, ರಕ್ಷಣೆಯಲ್ಲಿದ್ದಾರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ಅನ್ನೋದು ಒಂದು. ಎರಡನೇ ವಿಚಾರ ಬಂದೆ ಅಂದರೆ ರಾಜ್ಯದಲ್ಲಿ ಆಗ್ತಾರಂಥ ಡ್ರಗ್ಸ್ ಮಾಫಿಯಾ ಇರ್ಬೋದು, ಮಹಿಳಾ ರಕ್ಷಣೆ ಇರ್ಬೋದು, ಮಹಿಳಾ ಮಿಸ್ಸಿಂಗ್ಸ್ ಇರ್ಬೋದು, ಮಕ್ಕಳು ಆಗ್ತಾರಂಥ ಅತ್ಯಾಚಾರಗಳಿರ್ಬೋದು, ಕ್ರಿಮಿನಲ್ ಕೇಸ್ಗಳಿರ್ಬೋದು, ಮತ್ತು ಇವತ್ತು ನಲ್ಪಾಡ್ ಮಾಡಿರೋಂಥ ಕ್ರಿಮಿನಲ್ ಕೇಸ್ಗೆ CBI ತನಿಖೆ ಕೊಟ್ಟು ಯಾಕೆ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸ್ವೀಕಾರ ಮಾಡಿ 48 ಗಂಟೆ ಒಳಗಡೆ ಒಂದು ಜೀವ ಬೆದರಿಕೆ ಹೋಗುತ್ತಂತೆ ಹೋಮ್ ಮಿನಿಸ್ಟರ್ಗೆ. ಆ ಕಾರಣಕ್ಕೆ ನೋಡಪ್ಪ, ನಾವು 48 ಗಂಟೆ ಆಯ್ತು, ಇನ್ನು ಅಧಿಕಾರ ಸ್ವೀಕಾರ ಮಾಡಿ ಆಲ್ರೆಡಿ ಭಯ ಶುರುವಾಗಿದೆಯಾ ನಿಮ್ಗಳಿಗೆ ಅಂತ. ಏನಾಗ್ತಾ ಇದೆ ಇಲಾಖೆಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆನೆ ಅವರಿಗೆ ಬೆದರಿಕೆಗಳು ಹೋಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಅವ್ರು ಮಾತಾಡೋದು. ಈಗ ಆ ಥರ ಬೆದರಿಕೆ ಇದ್ರೆ ಇವತ್ತು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದೀವಿ, ಎಲ್ಲಿ ಬೇಕಾದ್ರೂ 24 ಗಂಟೆಯಲ್ಲಿ ಹಿಡಿದು ಬಂಧಿಸೋಂಥ ಎಲ್ಲ ವ್ಯವಸ್ಥಿತ ಇವತ್ತು ನಮ್ಮ ರಾಜ್ಯದಲ್ಲಿದೆ, ದೇಶದಲ್ಲಿದೆ, ಟೆಕ್ನಾಲಜಿ ಇದೆ, ಇವತ್ತು ಗುಪ್ತಚರ ಇಲಾಖೆ ಇದೆ. ಈ ರೀತಿ ಎಲ್ಲ ಇಲಾಖೆಗಳಿದ್ದಾಗ ಮತ್ತು ಇವರಿಗೆ ಒಂದು ಬಂದಿದೆ ಅಂತ ಬೆದರಿಕೆ ಕರೆ ಬಂದಿದ್ದಾಗ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ, ಯಾರು ಒಬ್ಬಾದರೂ ಅರೆಸ್ಟ್ ಮಾಡಬೇಡಿ, ವಿರೋಧ ಹೋಗ್ತಾ ಇರೋರು ಯಾರು. ಆದರೆ ಗೃಹ ಮಂತ್ರಿಯರು ನೈಜವಾಗಿ 3 ವರ್ಷದಿಂದ ಇವತ್ತು ಆಗಿರೋದು ರಾಜ್ಯದಲ್ಲಿ ಬರೀ ಒಂದು ಡ್ರಗ್ಸ್ ಮಾಫಿಯಾ ನಡೆದಿದೆ, ಮಹಿಳಾ ಮಿಸ್ಸಿಂಗ್ ಆಗಿದೆ, ಮತ್ತು ಏನು ಇವತ್ತು ಅವ್ರು ಹೇಳ್ದಂಗೆ ಪಾರ್ಲರ್ಗಳು ಇವತ್ತು ತಲೆ ಎತ್ತಿದ್ದಾವೆ. ಇವತ್ತು ರಾಜ್ಯದಲ್ಲಿ ಹಗಲು ದರೋಡೆಗಳಾಗ್ತಾ ಇದ್ದಾವೆ, ಬ್ಯಾಂಕ್ ದರೋಡೆಗಳಾಗ್ತಾ ಇದ್ದಾವೆ, ಇವತ್ತು ಬರೀ ಕ್ರಿಮಿನಲ್ ರಾಜ್ಯದಲ್ಲಿ ನಡೀತಾ ಇದೆ. ನಮಗೆ ಬೇಕಾಗಿರೋದು ಏನಂತ ಜವಾಬ್ದಾರಿ ತಗೊಂಡು ಮತ್ತೆ ಇನ್ಚಾರ್ಜ್ ಅಂತ ಅನಿಸ್ಕೊಂಡು ಏನು ವರ್ಷ ಆಯ್ತಾ 2 ವರ್ಷ ಆಯ್ತು ಅಲ್ಲ, ಈಗ 2 ದಿವಸದಲ್ಲೇ ಅವ್ರು ಬಂದಿದ ತಕ್ಷಣ ಟಾರ್ಗೆಟ್ ಒಂದು ಸಂಘ ಸಂಸ್ಥೆ ಮೇಲೆ ಹೋಗ್ತಾ ಇರೋದನ್ನ ಫಸ್ಟ್ ಇವರು ಬಂದಿರೋ ಗೃಹ ಮಂತ್ರಿಗಳು ಮೊದಲು ಏನೇನ್ ಮಾಡ್ಬೇಕನ್ನೋದನ್ನ ಫಸ್ಟ್ ಅದನ್ನ ಪ್ರಶ್ನೆ ಮಾಡೋಣ. ಸರ್ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಈಗ ಹೆಣ್ಣು ಮಕ್ಕಳ ರಕ್ಷಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಮಾಡ್ತೀವಿ, ಅಟ್ಲೀಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ. RSS ಟಾರ್ಗೆಟ್ ಮಾಡಬೇಡಿ, ಅದ್ರ ವಿರುದ್ಧ ಮಾತಾಡಬೇಡಿ ಅಂತ ಅಲ್ಲ. 48 ಗಂಟೆ ಆಗಿದೆ, ಅಧಿಕಾರ ಸ್ವೀಕಾರ ಮಾಡಿ ಮೊದಲ ಆಕ್ಷನ್ ನಿಮ್ದು RSS ವಿರುದ್ಧ ಅಂದ್ರೆ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಹೆಣ್ಮಕ್ಳಿಗೆ ಸೇಫ್ಟಿ ಇದೆಯಾ ಅನ್ನೋದ್ರ ಪ್ರಶ್ನೆ ಇದೆ. ಪುಟ್ಟ ಮಕ್ಕಳು ರಸ್ತೆಯಲ್ಲಿ ಬಿಟ್ಟು ಹೋಗಂಗಿಲ್ಲ ಅಂತ ಪರಿಸ್ಥಿತಿ ಇದೆ. ಸಿಕ್ಕಾಪಟ್ಟೆ ಅತ್ಯಾಚಾರ ಕೇಸ್ಗಳು, ರಾಬರಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ನೀವು ನೇರವಾಗಿ 48 ಗಂಟೆಯಲ್ಲಿ RSS ಅನ್ನ ಟಾರ್ಗೆಟ್ ಮಾಡ್ತೀರಿ ಅಂದ್ರೆ ಏನ್ ಸರ್ ಒಪ್ಕೊಳ್ತಾರ ರಾಜ್ಯದ ಜನ ಇದನ್ನ ಅಂತ? 48 ಗಂಟೆಯಲ್ಲಿ ಅವರಿಗೆ ಗೃಹ ಮಂತ್ರಿಗಳೇ ಥ್ರೆಟ್ ಕೊಡಬಹುದಂತೆ. ಅಯ್ಯೋ, ಕಾನೂನು ಇರೋದಕ್ಕೆ ಪೊಲೀಸರು ಇರೋದಕ್ಕೆ ಅರೆಸ್ಟ್ ಮಾಡಿದ್ರಲ್ಲ. ಈಗ ನೋಡಿ ಅವರ ಕಾರ್ಯಕರ್ತರ ಕೈಯಲ್ಲೇ ಫೋನ್ ಮಾಡಿಸೋದು, ಅವರ ಕಾರ್ಯಕರ್ತರ ಕೈಯಲ್ಲೇ ಫೋನ್ ಮಾಡಿಸೋದು, ಯಾವ್ದೋ ಒಂದು ಅನ್ನೊಂದು ನಂಬರ್ ಇಂದ ಅದನ್ನ ಥ್ರೆಟ್ ಅಂತ ಹೇಳೋದು. ಈ ತರ ನಾಟಕಗಳು ಸುಮಾರು ನೋಡ್ಬಿಟ್ಟಿದೆ. ನಿಮ್ಮ ಮೇಲೆ ನಮ್ಗೆ ನಾಟಕ ಇವ್ರು ಹೇಳ್ತಾರಲ್ಲ, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರು ಭಯೋತ್ಪಾದನಾ ಸಂಘಟನೆ RSS ಅಂತ ಹೇಳಿ. ಆಯ್ತು ಸ್ವಾಮಿ, ಭಯೋತ್ಪಾದನೆ ಸಂಘಟನೆ ಅದಾಗಿದ್ದಿದ್ರೆ ನಿಮಗ್ ತಾಕತ್ತಿದ್ರೆ ಇವತ್ತಿಂದನೇ ಸ್ಟಾರ್ಟ್ ಫ್ರಮ್ ನೌ ಎಲ್ಲೆಲ್ಲಿ ಗನ್ಗಳಿದೆ, ಎಲ್ಲೆಲ್ಲಿ ಬಾಂಬ್ಗಳಿದೆ, ರೇ ನಿಮ್ಮ ಮುತ್ತಜ್ಜ ನೆಹರು ಕೈಲೇ ಆಗ್ಲಿಲ್ಲ, ಅವ್ರ ಮಗಳು ಇಂದಿರಾ ಗಾಂಧಿ ಕೈಯಲ್ಲಿ ಆಗ್ಲಿಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಕೈಯಲ್ಲೇ ಆಗ್ಲಿಲ್ಲ. ಸುಮ್ನೆ ಮಣ್ಣು ಮುಕ್ತಿರ್ರಿ, ದೇಶದ ಅಭಿವೃದ್ಧಿ ನೋಡ್ರಿ, ಮಣ್ಣು ಮುಕ್ತಿರಿ. ಇವ್ರನ್ನ ಸಚಿವರನ್ನಾಗಿ ಮಾಡಿದ ಮೇಲೆ ಗೃಹ ಸಚಿವಾಲಯ ಬಂದು ಇವ್ರ ಅಪ್ಪನ ಆಸ್ತಿ ಅನ್ಕೊಂಡ್ಬಿಟ್ಟವ್ರೆ ಖರ್ಗೆ ಅವರು. ಅಲ್ಲ, ಅದಕ್ಕೆ ಮೇಲೆ ಕೋರ್ಟ್ಗಳಿದೆ.
ಹಿಗ್ಗಾಮಗ್ಗ ಹೋಗಿ, ಕೋರ್ಟ್ಗೆ ಹೋಗಿ. ಉಗಿಸ್ಕೊಂಡ್ ಬರ್ತಾರೆ ಕೋರ್ಟ್ಗಳಿಂದ. ಹೋಗಿ ಓಕೆ, ವಾಪಸ್ ಬರ್ತೀನಿ ಭಾಸ್ಕರನ್ ಸರ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ. 2 ಕಾಯ್ದೆಯಲ್ಲಿ ರಿಜಿಸ್ಟರ್ ಆಗಬೇಕಾದಂಥ RSS ಮಾಡ್ಕೊಳ್ಳೇ ಇಲ್ಲ, ಬಟ್ ಇಲ್ಲಿ ತನಕ ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೋರಿಸ್ತಿಲ್ಲ. ಅದು ಆಬ್ವಿಯಸ್ಲಿ ಜಗಜ್ಜಾಹೀರ, ಅದು ರಿಜಿಸ್ಟರ್ ಆಗದೇ ಇರುವಂತಹ ಸಂಘ ಪರಿವಾರ ಅಂತ. ಪ್ರಮುಖವಾಗಿ ಸೊಸೈಟೀಸ್ ರಿಜಿಸ್ಟ್ರೇಷನ್ಸ್ ಆಕ್ಟ್ 1860 ಆಗಬೇಕಾಗಿತ್ತು, ಬಟ್ ಅದು ಕೂಡ ಆಗಲಿಲ್ಲ ಅದರ ಅಡಿಯಲ್ಲಿ ಅಂತ. ಇಂಡಿಯನ್ ಟ್ರಸ್ಟ್ಸ್ ಆಕ್ಟ್ 1882 ಅದರ ಅಡಿಯಲ್ಲೂ ಕೂಡ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ ಅಂತ. ಈಗ ತಾನೇ ಭಾಸ್ಕರನ್ ಸರ್ ಹೇಳ್ತಾ ಇದ್ರು, ಅದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಒಂದು ಉದ್ದೇಶ ಇಟ್ಕೊಂಡು ಜನ ಸೇರ್ಕೊಂಡು ಕೆಲಸ ಮಾಡೋದು. ಓಕೆ, ಬರ್ತೀನಿ ಅಂತ ತಗೊಳ್ತೀನಿ ಸರ್, ಅದು ತಗೊಳ್ತೀನಿ. ಸೊ ಹಂಗಾಗಿ ನಾವು ಇದನ್ನ ಪದೇ ಪದೇ RSS ಕ್ಲೇಮ್ ಮಾಡ್ಕೊಳ್ತಾ ಇರೋದ್ರಿಂದ ನಾವು ರಿಜಿಸ್ಟರ್ ಆಗಿಲ್ಲ ಅನ್ನೋದನ್ನ ಆಬ್ವಿಯಸ್ಲಿ ಅದು ಹೇಳ್ಕೊಳ್ತಾ ಇದೆ. ಅಗತ್ಯ ಕೂಡ ಇಲ್ಲ, ಕಾನೂನು ಹಂಗಿಲ್ವೇ ಇಲ್ಲ ಅಂತ RSS ಕ್ಲೇಮ್ ಮಾಡ್ಕೊಳ್ತಾ ಇದೆ. ಬಟ್ ಪ್ರಿಯಾಂಕ್ ಖರ್ಗೆ ಅವರು ಆಗಬೇಕು, ರಿಜಿಸ್ಟರ್ ಆದ್ರೆ ಮಾತ್ರ ಕೆಲಸ ಚಟುವಟಿಕೆಗಳು ನಮ್ಮ ರಾಜ್ಯದಲ್ಲಿ ಆಗೋದಕ್ಕೆ ನಾವು ಬಿಡ್ತೀವಿ, ಇಲ್ಲಾಂದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.